ಇಲ್ಲ ತಾಯಿ, ಸ್ತ್ರೀಯರಿಗೆ ವೇದಾಭ್ಯಾಸ ನಿಷಿದ್ಧ. ಗುರುಗಳೇ, ಹಾಗಲ್ಲ, ಕ್ಷಮಿಸಿ. ಹೆಣ್ಣು ಗಂಡು ಎಂಬುದು ಶಿವನ ಎರಡು ಸೃಷ್ಟಿಗಳಲ್ಲವೇ? ಅದರಲ್ಲಿ ತಾರತಮ್ಯ ಏಕೆ ಎಂದು ಪ್ರಶ್ನಿಸುತ್ತಿದ್ದೇನೆ. ಮೊಲೆ ಮುಡಿ ಬಂದೆಡೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದೆಡೆ ಗಂಡೆಂಬರು. ಉಭಯದ ಜ್ಞಾನ ಹೆಣ್ಣೋ ಗಂಡೋ? ಇಲ್ಲ ತಾಯಿ, ಇದು ನನ್ನೊಬ್ಬನ ಮಾತಿನಿಂದ ನಡೆಯುವಂತಹದ್ದಲ್ಲ. ಸಮಾಜ ಇದನ್ನು ಒಪ್ಪಬೇಕು. ಅದು ಸಾಧ್ಯವಿಲ್ಲ. ನೀನಿನ್ನು ಹೊರಡಬಹುದು. ನಾನು ಹೊರಡುತ್ತೇನೆ, ಆದರೆ ನೀವು ಸತ್ಯವಂತರಲ್ಲವೆಂದು ಒಪ್ಪಿಕೊಳ್ಳಬೇಕು. ಇದೇನು ಅಸಭ್ಯತನ! ಸ್ತ್ರೀಯರಿಗೆ ವೇದಾಭ್ಯಾಸ ನಿಷಿದ್ಧ ಎಂದ ಮೇಲೆ ಮತ್ತೆ ಎರಡು ಮಾತಿಲ್ಲ. ಹಾಗೆ ಮಾಡಿದರೆ ಶಾಸ್ತ್ರಗಳಿಗೆ ಮೈಲಿಗೆಯಾಗುತ್ತದೆ. ಶಾಸ್ತ್ರಗಳು ಹೇಳುವುದೇನು? ಗಂಡು ಮೋಹಿಸಿ ಹೆಣ್ಣ ಹಿಡಿದೆಡೆ ಅದು ಒಬ್ಬರ ಒಡವೆ ಎಂದು ಅರಿಯಬೇಕು. ಹೆಣ್ಣು ಮೋಹಿಸಿ ಗಂಡ ಹಿಡಿದೆಡೆ ಉತ್ತರವಾವುದೆಂದರಿಯಬೇಕು ಗುರುಗಳೇ? ಇಂಥ ಮಾತುಗಳನ್ನಾಡಲು ಯಾವ ಕುಲದಲ್ಲಿ ಹುಟ್ಟಿ ಬಂದೆ ತಾಯಿ ನೀನು? ಹೆಣ್ಣಾಡುವ ಮಾತೇ ಇದು. ಯಾಕಾಗದು? ನುಡಿಯ ಹಂಗಿನ್ನು ನಿಮಗೆ ಹಿಂಗದು. ನಡೆಯನೆಂತೂ ಪರರಿಗೆ ಹೇಳುವಿರಿ. ಗಂಧ ಗಂಧ ಕೂಡಿದಲ್ಲಿ ದ್ವಂದ್ವವಾಗಿ ಬೆರೆದಲ್ಲಿ ಕದಂಬ ಗಂಧವಲ್ಲದೆ ಒಂದರ ಗಂಧವನ್ನು ವಿಂಗಡಿಸಿ ತೆಗೆಯಲಾಗುವುದೇ? ನಡೆ ನಡೆ ಹೆಣ್ಣೆ ಹೊರಗೆ.